ಇವತ್ತು ಪುದೀನ ರೈಸ್ ಬಾತ್ ಹೆಂಗೆ ಮಾಡೋದಂತ ನೋಡೋಣ. ಇದೇ ಥರ ಮಾಡಿ ನೋಡ್ರಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊಬ್ಬರಿ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಇದನ್ನು ಈಸಾಗಿ ಪೇಸ್ಟ್ ಮಾಡ್ಕೊಬೇಕು. ಪುದೀನ ತಿನ್ನೋದ್ರಿಂದ ತುಂಬ ಹೆಲ್ತ್ಗೆ ಒಳ್ಳೆಯದು. ಸ್ವಲ್ಪ ಕುಕ್ಕರಲ್ಲಿ ಎಣ್ಣೆ ಹಾಕಿ ಪಲಾವ್ ಸ್ಪೈಸಸ್ ಏನೇನು ಹಾಕಬೇಕು ಮಾಮೂಲಿ ಅದೇ ಥರ ಹಾಕಿ ಒಂದು ದೊಡ್ಡ ಸೈಜ್ 2 ಈರುಳ್ಳಿ ತೊಗೊಬೇಕು. ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಬೇಕು. ಕಟ್ ಮಾಡಿ ಇಟ್ಕೊಂಬಿಟ್ಟು ಇದ್ರಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು, ಗೋಲ್ಡನ್ ಕಲರ್ ಆಗೋ ಥರ. ಹಸಿಮೆಣ್ಸಿನ್ಕಾಯಿ ಬಂದು ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ನಾವು ಮಸಾಲೆ ರುಬ್ಬಾಗಲೇ ಹಾಕ್ಕೊಂಬಿಡ್ಬೇಕು. ಈ ಥರ ನೀಟಾಗಿ ಫ್ರೈ ಆಗಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಿಮ್ಮಲ್ಗೆ ಉರಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ತಿರುಗಿಕೊಡ್ರಿ. ನಾನು ಇದು ತೋರಿಸ್ತಾ ಇರೋದು 1.5 ಗ್ಲಾಸ್ ಅಕ್ಕಿಗೆ ತೋರಿಸ್ಕೊಡ್ತಾ ಇರೋದು. 1.5 ಗ್ಲಾಸ್ ಅಕ್ಕಿಗೆ ಎಷ್ಟು ಹಾಕಬೇಕು, ಏನೇನು ಐಟಮ್ಸ್ ಏನೇನು ಇದು ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇರೋದು. ನೀವು ಜಾಸ್ತಿ ಮಾಡೋಂಗಿದ್ರೆ ಇದೇ ಥರನೇ ಡಬಲ್ ಎಲ್ಲ ಮಾಡಿ. ಈ ಥರ ನೀಟಾಗಿ ಎಣ್ಣೆ ಬಿಟ್ಕೊತಾ ಇದ್ದೆ ನೋಡಿ. ಆಮೇಲೆ ಒಂದು ದೊಡ್ಡ ಸೈಜ್ 3 ಟೊಮೆಟೊ ತೊಗೊಳ್ಳಿ. ತುಂಬ ದೊಡ್ಡದಾಗಿದ್ದರೆ 1-2 ಇದ್ದರೆ ಸಾಕು. ಚಿಕ್ಕದಾಗಿದ್ದರೆ ಒಂದು 4 ತೊಗೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇದೆಲ್ಲ ಚೆನ್ನಾಗಿ ಟೊಮೆಟೊನ ಸ್ಮ್ಯಾಶ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ತಿರುಗಿ ಕೊಡ್ತಾ ಇರ್ರಿ. ಇವಾಗ ಏನು ಪಲಾವ್ ಮಾಡಬೇಕು ಸ್ಟಾರ್ಟ್ ಮಾಡ್ದನ್ನುವಾಗ ಅಕ್ಕಿ 1-2 ಸಲ ತೊಳೆದ್ಬಿಟ್ಟು ನೆನೆಸಿಕ್ಬಿಡ್ರಿ. ಅಕ್ಕಿ ನೆನೆಸಿಕ್ಬಿಟ್ಟು ಮಾಡೋದ್ರಿಂದ ಹೂವು ಥರ ಬರುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಟೊಮೆಟೊನ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ತೋರಿಸ್ಕೊಡ್ತಾ ಇದ್ದೀನಿ, ಆ ಥರ ಸ್ಮ್ಯಾಶ್ ಮಾಡಿಕೊಂಡು ಮಾಡಿರಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ 1 ಸ್ಪೂನು ಧನಿಯಾ ಪುಡಿ ಹಾಕು ಸಾಕು. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ತುಂಬ ಜನಗಳಿಗೆ ಪುದೀನ ಫ್ಲೇವರ್ ಅಂದ್ರೇ ಇಷ್ಟ ಆಗಲ್ಲ. ಬಟ್ ಆದರೆ ಪುದೀನ ತಿನ್ನೋದ್ರಿಂದ ತುಂಬ ಹೆಲ್ತ್ ಯೂಸಸ್ ಇದೆ. ಸ್ಕಿನ್ ಗ್ಲೋ ಆಗಲಿ ಮತ್ತು ಹೊಟ್ಟೆಲಿರೋ ಫ್ಯಾಟ್ಸು ರಿಮೂವ್ ಆಗೋದಾಗಲಿ ಎಲ್ಲ ಪುದೀನದಿಂದನೇ. ಅದಕ್ಕೆ ನೀವೇನು ಮಾಡಿರಿ, ನಂಗೆ ಪುದೀನ ಇಷ್ಟ ಇಲ್ಲ ಅನ್ನೋರಿಗೆ ಈ ಥರ ನೀವು ಮಾಡಿಕೊಟ್ಟು ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಅವರೇ ಕೇಳ್ತಾರೆ ಈ ಥರ ಮಾಡಿಕೊಡಿ ಅಂತ. ನೋಡಿ ಮಸಾಲೆ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಣ್ಣೆ ಎಲ್ಲ ಯಾವ ಥರ ಬಿಟ್ಕೊಳ್ಳುತ್ತೆ ಅಂತ. ಈ ಪುದೀನ ಫ್ಲೇವರ್ ಹಸಿ ವಾಸನೆ ಇರುತ್ತಲ್ಲ ಅದು ಹೋಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಊಟ ತಿನ್ನುವಾಗಲೂ ಪುದೀನ ಫ್ಲೇವರ್ಸ್ ಇರೋಲ್ಲ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾವ ಥರ ತೋರಿಸ್ತಾ ಇದ್ದೀನಿ, ನೀವು ಸೌಟಲ್ಲಿ ತೆಗಿವಾಗಲೇ ಅದು ಜಾರೋ ಥರ ಇರಬೇಕು. ಅಷ್ಟು ನೀಟಾಗಿ ಫ್ರೈ ಆಗಿರಬೇಕು. ಎಣ್ಣೆ ಬಿಟ್ಕೊಂಡು ಹಸಿ ವಾಸನೆ ಹೋಗಿದೆ. 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಬೇಕು. ತಪ್ಪೆಲ್ಲಿ ಮಾಡೋಂಗಿದ್ರೆ ಒಂದು ಅರ್ಧ ಗ್ಲಾಸ್ ನೀರು ಕಮ್ಮಿ ಹಾಕಿ. ನೋಡಿ ಈ ಥರ ನೀರೆಲ್ಲ ಹಾಕಿ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಿದ ತಕ್ಷಣ ನಾವು ಅಕ್ಕಿ ನೆನೆಸಿಕ್ಕಿರೋ ಅಕ್ಕಿನ ಬಂದು ನೀರೆಲ್ಲ ನೀಟಾಗಿ ರಿಮೂವ್ ಮಾಡಿಬಿಟ್ಟು ಅಕ್ಕಿ ಹಾಕ್ಕೊಂಬಿಡ್ಬೇಕು. ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕಿ ಚೆನ್ನಾಗಿರುತ್ತೆ. ಇನ್ನು ಈ ಸ್ಟೇಜಲ್ಲಿ ತುಪ್ಪನೂ ನಾವು ಹಾಕ್ಕೊಬೋದು. ತುಪ್ಪ ಫ್ಲೇವರ್ ಇಷ್ಟ ಆದರೆ ನೀವು ತುಪ್ಪನೂ ಹಾಕ್ಕೊಬೋದು. ನೋಡಿ ಹಿಂಗೆ ಮರಳ್ತಾ ಇದೆ ಅಂತ. ಚೆನ್ನಾಗಿ ಕುದಿ ಬಂದಮೇಲೆ ನಾವು ವಿಸ್ಲಿಗೆ ಕೂಗಕ್ಕೆ ಬಿಡಬೇಕು, ಇಲ್ಲಾಂದರೆ ಅಕ್ಕಿ ಎಲ್ಲ ನೀಟಾಗಿ ಬೇಯೋದೇ ಇಲ್ಲ. ನೋಡಿ ನಿಂಬೆಹಣ್ಣು ರಸ ಹಾಕಿದ್ದೀನಿ. ಹಾಕಿ ಕುಕ್ಕರ್ ಮುಚ್ಚಿಕ್ಬಿಟ್ಟು ಒಂದು 2 ವಿಷಲ್ ಬಂದರೆ ಸಾಕು. ಉದ್ರಾಗಿ ಹೂವು ಥರನೇ ಇರುತ್ತೆ ತಿನ್ನೋದಕ್ಕೆ. ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ, ಮಸಾಲೆ ಎಲ್ಲ ಮೇಲೆ ಹೆಂಗಿದೆ ಅಂತ ನೋಡಿ. ಎಲ್ಲ ಸ್ಪೈಸಸ್ಸು ಮಸಾಲೆ ಎಲ್ಲ ಕರೆಕ್ಟಾಗಿ ಹಾಕಿದ್ದೀವಿ. ಈ ಥರ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಪುದೀನ ಫ್ಲೇವರೇ ಇರಲ್ಲ.